ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ಭಾವನಾ. ಈಗ ಹೆಡ್ಲೈನ್ಸ್. ಕಾರ್ ರೂಪದಲ್ಲಿ ಬಂದ ಯಮರಾಜ, ಗುಡಿಸಲು ಮುಂದೆಯೇ ಪ್ರಾಣ ಬಿಟ್ಟ ಯುವರಾಜ. ಮುಗಿಲು ಮುಟ್ಟಿದೆ ಹೆತ್ತವರ ಆಕ್ರಂದನ. ಮಹಾಲಕ್ಷ್ಮಿ ಲೇಔಟ್ನಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿ ಸಾವು. ಇದು ಆತ್ಮಹತ್ಯೆಯಲ್ಲ, ಕೊಲೆ ಅಂತಿದ್ದಾರೆ ಸಂಬಂಧಿಕರು. ಮಧುಕಿರಣ್ ಸಾವಿನ ಹಿಂದಿನ ಕಾರಣವೇ ನಿಗೂಢ. ಕೋರಮಂಗಲದಲ್ಲಿ ಗನ್ಮ್ಯಾನ್ನಿಂದ ಮಿಸ್ ಫೈರಿಂಗ್. ಗುಂಡು ತಗುಲಿ ಆಸ್ಪತ್ರೆ ಸೇರಿದ ಕ್ಯಾಬ್ ಡ್ರೈವರ್. ಎಟಿಎಂಗೆ ಹಣ ತುಂಬುವಾಗ ನಡೆದ ಇನ್ಸಿಡೆಂಟ್. ಪಾತಾಳಕ್ಕೆ ಕುಸಿದ ಪಾಲಿಕೆ ವರಮಾನ. ನೌಕರರ ವೇತನ ಪಾವತಿಗೂ ಇಲ್ಲ ಹಣ. ದಿವಾಳಿ ಭೀತಿಯಲ್ಲಿರೋ ಬಿಬಿಎಂಪಿ ತಲ್ಲಣ. ಕಬ್ಬನ್ ಪಾರ್ಕ್ನಲ್ಲಿ ಕೆಂಪು ಹೂಗಳ ಸಿಂಗಾರ. ಮೊದಲ ಬಾರಿಗೆ ಅರಳಿದ ರೆಡ್ ಜೇನ್ ವೈನ್ ಫ್ಲವರ್. ಪ್ರವಾಸಿಗರನ್ನ ಆಕರ್ಷಿಸ್ತಾ ಇರೋ ಹೂಗಳ ಅರ್ಧಚಂದ್ರಾಕಾರ. ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತಾರೆ. ನೂರಾರು ಸಂಸಾರಗಳಲ್ಲಿ ಅದು ಸಾಬೀತಾಗಿದೆ. ಆದರೆ ರಿಯಲ್ ಎಸ್ಟೇಟ್ ಉದ್ಯಮಿಯ ಕುಟುಂಬದಲ್ಲಿ ನಡೆದಿದ್ದೇ ಬೇರೆ. ಅಲ್ಲಿ ಆತನೇನೋ ಸಾವನ್ನಪ್ಪಿದ್ದಾನೆ. ಆದರೆ ಆತನ ಸಾವಿನ ಸುತ್ತ ಹಲವು ಅನುಮಾನಗಳು ಹುಟ್ಕೊಂಡಿವೆ. ಯಾವ ಪೊಲೀಸ್ನವರು ಯಾವ ದೇಶದವರು? ಯಾಕೆ ಹೊರ ದೇಶದಲ್ಲಿ ಪೊಲೀಸ್ನವರು ಯಾವೇ ದೊಡ್ಡ ವ್ಯಕ್ತಿ ಆದ್ರೂ ಅವನ್ ತಪ್ಪನ್ನೇ ಹೇಳ್ಕೊಂಡು ಹೋಗ್ತಾರೆ. ನಮ್ಮ ದೇಶದಲ್ಲಿ ಯಾಕಿಲ್ಲ ಆತರ? ನೇತಾಡುತ್ತಿರುವ ಸಹೋದರನ ಶವವನ್ನ ನೋಡಿ ದಿಕ್ಕು ತೋಚದ ಇವರಿಗೆ ದುಃಖದ ನಡುವೆಯೂ ಆಕ್ರೋಶ ಕಟ್ಟೆಯೊಡೆದಿತ್ತು. ಸಹೋದರನದ್ದು ಸಾವಲ್ಲ, ಕೊಲೆ ಎಂದು ಪೊಲೀಸರ ಮುಂದೆ ಸಹನೆ ಮೀರಿ ಆಕ್ರೋಶ ಹೊರಹಾಕಿದ್ರು. ನನ್ನ ಮಗನ ಸಾಯಿಸ್ಬಿಟ್ಲಲ್ಲ, ಅನಾಥ ಅಂತ ಬಂದ್ಬಿಟ್ಟು ನನ್ನ ಮಗನ ಸಾಯಿಸ್ಬಿಟ್ಲಲ್ಲ. ನನ್ನ ಮಗ ಏನ್ ಮಾಡಿಲ್ಲ, ಜಗಳ ಮಾಡ್ತಾ ಇದ್ದಾರೆ. ನಾನು ಏನಾರು ಹೇಳ್ಬಿಟ್ರೆ ನಂಗೆ ಗೊತ್ತು ನಿಮ್ಗೆ ಏನ್ ಮಾಡಕ್ಕೆ ಜಗಳ ಮಾಡ್ಕೊಂಡು ಆಚೆ ಹೋಗ್ತಾ ಇದ್ದಾರೆ. ಇದೆಲ್ಲ ನಡೆದದ್ದು ಮಹಾಲಕ್ಷ್ಮಿ ಲೇಔಟ್ನಲ್ಲಿ. ಎಸ್, ಈಕೆಯ ಆಕ್ರೋಶಕ್ಕೆ ಕಾರಣ ಸಹೋದರ ಮಧುಕಿರಣ್ ಸಾವು. ರಿಯಲ್ ಎಸ್ಟೇಟ್ ಉದ್ಯಮಿಯಾಗಿದ್ದ ಮಧು 10 ವರ್ಷಗಳ ಹಿಂದೆ ಅರುಣಾಳ ಕೈ ಹಿಡಿದಿದ್ದ. ದಂಪತಿಗೆ 9 ವರ್ಷದ ಮಗಳಿದ್ದಾಳೆ. ಆದರೆ ಇವತ್ತು ಮಧುಕಿರಣ್ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾನೆ. ಬಿಸ್ನೆಸ್ನಲ್ಲಿನ ನಷ್ಟದಿಂದಾಗಿ ಮಧು ಸಾವನ್ನಪ್ಪಿದ್ದಾನೆ ಎನ್ನಲಾಗಿದೆ. ಆದರೆ ಈ ಆರೋಪವನ್ನ ಮಧು ಕುಟುಂಬದವರು ತಳ್ಳಿ ಹಾಕಿದ್ದಾರೆ. 1 ತಿಂಗಳಿಂದ ತುಂಬಾ ಪ್ರಾಣ ಬರಕೆ ಆಗ್ತಾ ಇತ್ತು. ಇವರು ಡೀಲ್ ಮಾಡ್ಕೊಂಡಿದ್ದಾಳೆ. ಅವಳಿದ್ದಾಳೆ ಅರುಣ ಅಂತ ಹೇಳೋಳು. ಅವಳು ಅವನ ಬಾಸ್ ಜೊತೆ ಡೀಲ್ ಮಾಡ್ಕೊಂಡು ನಮ್ಮ ಅಮ್ಮನ, ನಮ್ಮ ಅಪ್ಪನ, ನಮ್ಮ ಅಮ್ಮನ, ಆಮೇಲೆ ನನ್ನ ತಮ್ಮನ, ನನ್ನ ಮಕ್ಕಳನ್ನ ಎಲ್ಲ ಸಾಯಿಸಕ್ಕೆ ಅಂತ ಡೀಲ್ ಮಾಡಿ 2.5 ಲಕ್ಷ ರೂಪಾಯಿ ಡೀಲ್ ಮಾಡಿದ್ಲು. ಮಧುಕಿರಣ್ ಬಿಸ್ನೆಸ್ನಲ್ಲಿ ನಷ್ಟ ಹೊಂದಿದ ಮೇಲೆ ಪತ್ನಿ ಅರುಣ ಗಂಡನ ವಿರೋಧದ ಮಧ್ಯೆಯೂ ಕಂಪನಿಯೊಂದಕ್ಕೆ ಕೆಲಸಕ್ಕೆ ಸೇರಿದ್ರಂತೆ. ಇದೇ ವಿಚಾರವಾಗಿ ಇಬ್ಬರ ನಡುವೆ ಹಲವು ಬಾರಿ ಗಲಾಟೆಯೂ ನಡೆದಿತ್ತಂತೆ. ಅಷ್ಟೇ ಅಲ್ಲದೆ ಅರುಣಾಗೆ ಕಂಪನಿ ಮಾಲೀಕನ ಜೊತೆ ಅನೈತಿಕ ಸಂಬಂಧವಿತ್ತು ಅನ್ನೋ ಆರೋಪವಿದೆ. ಗೋಪಾಲನ ಅಣ್ಣನ ಮಗ ಅರುಣನು ಇವನು ಲವ್ ಮಾಡಿಕೊಂಡು ಡೈಲಿ ಅವನ ಮನೆಗೆ ರಾತ್ರಿ ಆಫೀಸ್ನಲ್ಲಿ ಡೈಲಿ ನಡೀತಾ ಇದೆ. ಕ್ಯಾಮರಾ ಇತ್ತಂತೆ ಅವ್ರ ಆಫೀಸ್ನಲ್ಲಿ. ಅದನ್ನು ಇವಳು ಹೋದ ಮೇಲೆ ಕಟ್ ಮಾಡಿಸಿದಾಳೆ. ಅವ್ರ ಆಫೀಸ್ನಲ್ಲಿ ಕ್ಯಾಮರಾ ಇದ್ದದನ್ನು ಕಟ್ ಮಾಡಿಸಿದಾಳೆ. ಆಮೇಲೆ ಇದು ಮೊದಲಿಂದ ಇವಳು ತುಂಬ ಜನನ ಲವ್ ಮಾಡಿದೆ. ಇದೆಲ್ಲ ನೋಡಿದ್ಮೇಲೆ ಕಿರಣ್ ಸಾವಿನ ಸುತ್ತ ಹಲವು ಅನುಮಾನಗಳು ಹುಟ್ಟುಕೊಂಡಿವೆ. ಪ್ರಕರಣ ದಾಖಲಿಸಿಕೊಂಡ ಮಹಾಲಕ್ಷ್ಮಿ ಲೇಔಟ್ ಪೊಲೀಸರ ತನಿಖೆಯ ನಂತರವೇ ಇದು ಕೊಲೆಯೋ ಆತ್ಮಹತ್ಯೆಯೋ ಗೊತ್ತಾಗಲಿದೆ. ಕ್ಯಾಮರಾಮನ್ ಮೂರ್ತಿ ಜೊತೆ ಅಶ್ವಥ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಆ ದಂಪತಿ ಹೊಟ್ಟೆಪಾಡಿಗಾಗಿ ಬೆಂಗಳೂರಿಗೆ ಬಂದಿದ್ರು. 1.5 ವರ್ಷದ ಮಗುವನ್ನ ಮನೆಯಲ್ಲೇ ಬಿಟ್ಟು ಕೆಲಸಕ್ಕೆ ಹೋಗಿದ್ರು. ಆದರೆ ಕೆಲಸಕ್ಕೆ ಹೋದ 3 ತಾಸಿನಲ್ಲಿ ಬರ ಸಿಡಿಲಿನಂತಹ ಸುದ್ದಿ ಬಂತು. ಮುಂದೇನಾಯ್ತು ನೀವೇ ನೋಡಿ.
ಬನ್ನೇರುಘಟ್ಟ ರಸ್ತೆಯಲ್ಲಿರುವ ಅರಕೆರೆಯಲ್ಲಿ ಈ ದಂಪತಿ ವಾಸವಾಗಿದ್ರು. ಎಂದಿನಂತೆ ಯುವರಾಜ್ ಗುಡಿಸಲು ಬಳಿ ಆಟವಾಡ್ತಿದ್ದ. ಆದ್ರೆ ಇವತ್ತೇ ಕೊನೆ ದಿನ ಅಂತ ಆ ದೇವರು ಬರೆದು ಬಿಟ್ಟಿದ್ನೋ ಏನೋ. ಅದೆಲ್ಲಿಂದ ಬಂತು ಯಮರೂಪಿ ಸ್ಕಾರ್ಪಿಯೋ ಕಾರು ಯುವರಾಜನ ಮೇಲೆ ಹರಿದಿದೆ. ಅಷ್ಟೇ ನೋಡಿ, ಯುವರಾಜ ಪ್ರಾಣ ಬಿಟ್ಟ. ಕೆಲ್ಸಕ್ಕೆ ಹೋದ್ರೆ ನಮ್ಮ ತಂಗಿ ಹತ್ರ ಮಗು ಬಿಟ್ಟಿದ್ದೆ, ಮನೆ ಹತ್ರ ಇತ್ತು ಮಗು. ಗಾಡಿಯನ್ನು ರಿವರ್ಸಲ್ಲಿ ಹೊಡೆದು ಹಂಗೆ ಹಾಕ್ಕೊಂಡು ಹೋಗ್ಬಿಟ್ಟಾರಂತ. ಹೆಣ್ಮಕ್ಳೆಲ್ಲ ಕೂಗಾಡ್ಕೊಂಡು ಕಲ್ಲು ಹಾಕಿದ್ರಂತ. ಅಲ್ಲಿ ಪಕ್ಕ ಜನ ಎಲ್ಲ ಕೇಳ್ಕೊಂಡು ಹಿಡ್ದಾರಂತ. ಆದರೆ ಸ್ಕಾರ್ಪಿಯೋ ಚಾಲಕ ಮಾನವೀಯತೆ ಮರೆತು ಹಾಗೆ ಹೋಗಿದ್ದಾನೆ. ತಕ್ಷಣ ಸ್ಥಳದಲ್ಲಿದ್ದ ಕೆಲವರು ಕಾರನ್ನ ಹಿಂಬಾಲಿಸಿ ಚಾಲಕನನ್ನ ಹಿಡಿದ್ರು. ಕೊನೆಗೆ ಚಾಲಕನನ್ನ ಸೆರೆ ಹಿಡಿದು ಹುಳಿಮಾವು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಸ್ಕಾರ್ಪಿಯೋ ರಿವರ್ಸ್ ತಗೊಳ್ಳೋ ಟೈಮಲ್ಲಿ ಮಗು ರೋಡಲ್ಲಿ ಆಡೋ ಟೈಮಲ್ಲಿ ಬಂದು ಗುದ್ದುಬಿಟ್ಟು ಸ್ಪಾಟ್ ಆಗಿತ್ತು ಮಗು. ಅಲ್ಲಿಂದ ಗುದ್ದುಬಿಟ್ಟು ಮಗುನ ಗಾಡಿ ಎತ್ಕೊಂಡು ಹೋಗ್ಬಿಟ್ಟಿದ್ರು ಇವರು. ಜ್ಞಾನಪ್ಪನಹಳ್ಳಿ ಹತ್ರ ಪೆಟ್ರೋಲ್ ಬಂಕ್ ಹತ್ರ ಹೋಗಿ ಚೇಸ್ ಮಾಡಿ ಹಿಡಿದಿದ್ದು ಗಾಡಿನ. ಯಾವ ಗಾಡಿ ಅದು? ಸ್ಕಾರ್ಪಿಯೋ ಗಾಡಿ. ಟೂ ವೀಲರಲ್ಲಿ ಹೋಗಿ ಚೇಸ್ ಮಾಡ್ಬಿಟ್ಟು ಹಿಡಿದಿದ್ದು. ಎಂತಹ ದುರಾದೃಷ್ಟ ನೋಡಿ. ಈ ದಂಪತಿ ರಾಯಚೂರಿನಿಂದ 3 ದಿನಗಳ ಹಿಂದಷ್ಟೇ ಬೆಂಗಳೂರಿಗೆ ಬಂದಿದ್ರು. ಅಪಘಾತವಾದ ಕೂಡಲೇ ಕಾರಿನ ಚಾಲಕ ಮಾನವೀಯತೆ ಮೆರೆದಿದ್ರೆ ಮಗುವಿನ ಪ್ರಾಣ ಉಳಿಸಬಹುದಿತ್ತು. ಕ್ಯಾಮರಾಮನ್ ರವಿಕುಮಾರ್ ಜೊತೆ ಆನೇಕಲ್ ಮಂಜುನಾಥ್, ಬೆಂಗಳೂರು. ಮೊನ್ನೆಯಷ್ಟೇ ಬ್ಯಾಂಕ್ ಸೆಕ್ಯೂರಿಟಿ ಗಾರ್ಡ್ ಒಬ್ಬ ಕಣ್ತಪ್ಪಿನಿಂದ ಮಿಸ್ ಫೈರಿಂಗ್ ಮಾಡಿ ರಾದ್ಧಾಂತ ಸೃಷ್ಟಿಸಿದ್ದ. ಇವತ್ತು ಮತ್ತೆ ಅಂತಹದ್ದೇ ಅವಘಡ ಮರುಕಳಿಸಿದೆ. ಆಕ್ಸಿಸ್ ಬ್ಯಾಂಕ್ ಎಟಿಎಂಗೆ ಹಣ ತುಂಬುವಾಗ ಗನ್ ಮ್ಯಾನ್ನಿಂದ ಮಿಸ್ ಫೈರಿಂಗ್ ಆಗಿದೆ. ಪರಿಣಾಮ ಕ್ಯಾಬ್ ಡ್ರೈವರ್ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾನೆ. ಇತ್ತೀಚೆಗೆ ಎಟಿಎಂಗಳಿಗೆ ಹಣ ತುಂಬುವಾಗ ಅವಘಡಗಳು ಸಂಭವಿಸ್ತಾನೆ ಇವೆ. ಮೊನ್ನೆಯಷ್ಟೇ ರಾಜಾಜಿನಗರದಲ್ಲಿನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಸೆಕ್ಯೂರಿಟಿ ಗಾರ್ಡ್ ಗನ್ನಿಂದ ಅಚಾನಕ್ಕಾಗಿ ಗುಂಡು ಸಿಡಿದು ವ್ಯಕ್ತಿಯೊಬ್ಬ ಗಾಯಗೊಂಡಿದ್ದ. ಇವತ್ತು ಮತ್ತೆ ಅಂಥದ್ದೇ ಘಟನೆ ನಡೆದಿದೆ. ಕೋರಮಂಗಲದ 7ನೇ ಬ್ಲಾಕ್ನಲ್ಲಿರೋ ಆಕ್ಸಿಸ್ ಬ್ಯಾಂಕ್ ಎಟಿಎಂಗೆ ಹಣ ತುಂಬುವಾಗ ಗನ್ಮ್ಯಾನ್ನಿಂದ ಅವಘಡ ಸಂಭವಿಸಿದೆ. ಎಟಿಎಂಗೆ ಹಣ ತುಂಬಲು ಬಂದಿದ್ದ ಎಸ್ಐಎಸ್ ಸೆಕ್ಯೂರಿಟಿ ಸಂಸ್ಥೆಯ ಗನ್ಮ್ಯಾನ್ನ ಡಬಲ್ ಬ್ಯಾರಲ್ ಗನ್ನಿಂದ ಸಿಡಿದ ಗುಂಡು ಕ್ಯಾಬ್ ಡ್ರೈವರ್ HK ಮಿಶ್ರಾ ಪಕ್ಕೆಲುಬಿಗೆ ತಗುಲಿದೆ. ಆಕ್ಸಿಸ್ ಬ್ಯಾಂಕ್ ಕ್ಯಾಶ್ ಲೋಡ್ ಮಾಡೋದು ಬಂದು ಗನ್ಮ್ಯಾನ್ ಹೇಳ್ತಾರೆ, ಗನ್ಮ್ಯಾನ್ ಚೆಕ್ ಮಾಡೋಕ್ಕೆ ಹೇಳ್ತಾರೆ, ಗನ್ ಲೋಡ್ ಆಗಿರುತ್ತೋ ಇಲ್ವಾ ಅಂತ. ಅವ್ರು ಚೆಕ್ ಮಾಡೋಕ್ಕೆ ಹೇಳಿದ್ದಾರೆ. ಚೆಕ್ ಮಾಡೋ ಸಂದರ್ಭದಲ್ಲಿ ಗನ್ ಓಪನ್ ಮಾಡೋದು ಸರಿಯಾಗಿ ಓಪನ್ ಮಾಡಿಲ್ಲ. ಓಪನ್ ಮಾಡೋದು ಸ್ಪೇರ್ ಆಗಿ ಡೋರ್ ಹೊಡೆದು ಡೋರಿಂದ ಕಾಲಿಗೆ ಡ್ರೈವರ್ ಗೇಟ್ ಆಗಿದೆ. ಡ್ರೈವರ್ ಯಾವ ಗಾಡಿ ಡ್ರೈವರ್ ಅದು? ಡ್ರೈವರ್ ಎಸ್ಐಎಸ್ ಸರ್, ಏಜೆನ್ಸಿ ಎಸ್ಐಎಸ್ ಡ್ರೈವರು. ಪ್ರತಿನಿತ್ಯ ಎಟಿಎಂಗೆ ಹಣ ತುಂಬಲು ಬಂದ ಗನ್ಮ್ಯಾನ್ಗಳು ಬಂದೂಕಿನ ತಪಾಸಣೆ ಮಾಡಿಸಿಕೊಳ್ಳಬೇಕು. ಇವತ್ತು ಅದೇ ರೀತಿ ತಪಾಸಣೆ ಮಾಡಿಸಿಕೊಳ್ತಿದ್ದಾಗ ಈ ಅನಾಹುತ ಸಂಭವಿಸಿದೆ. ಗಾಯಗೊಂಡ ಮಿಶ್ರಾ ಮೂಲತಃ ಒರಿಸ್ಸಾ ಮೂಲದವನು. ಸೆಂಟ್ ಜಾನ್ಸ್ ಆಸ್ಪತ್ರೆಯಲ್ಲಿ ಈತ ಚಿಕಿತ್ಸೆ ಪಡೆಯುತ್ತಿದ್ದು ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಕೋರಮಂಗಲ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಗನ್ಮ್ಯಾನ್ VS ಮಿಶ್ರಾರನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆ ನಡೆಸಿದ್ದಾರೆ. ಸೆಂಟ್ ಜಾನ್ ಆಸ್ಪತ್ರೆಯಲ್ಲಿ ಇವರು ದಾಖಲಾಗಿದ್ದಾರೆ. ಯಾವುದೇ ಒಂದು ಬಹಳ ತೀವ್ರತರವಾದಂಥ ಗಾಯ ಏನಾಗಿಲ್ಲ. ಮತ್ತು ಈ ಸಂಬಂಧ ನಾವು ಕಾನೂನು ರೀತಿಯ ಕ್ರಮವನ್ನು ಆ ಡ್ರೈವರಿನ ಸೆಕ್ಯೂರಿಟಿ ಗಾರ್ಡಿನ ವಿರುದ್ಧ ತೆಗೆದುಕೊಂಡಿದ್ದೀವಿ. ಏನೇ ಆಗಲಿ, ಜವಾಬ್ದಾರಿಯುತ ಕೆಲಸ ಮಾಡುವಾಗ ಮುಂಜಾಗ್ರತಾ ಕ್ರಮ ಕೈಗೊಳ್ದಿದ್ರೆ ಅನಾಹುತ ಸಂಭವಿಸೋದಂತೂ ಗ್ಯಾರಂಟಿ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಅನಿಲ್ ಜೊತೆ P ಮಧುಸೂದನ್, ಸುವರ್ಣ ನ್ಯೂಸ್. ಈಗ ಬ್ರೇಕ್ ನಂತರ ಬೆಂಗಳೂರು ಫಸ್ಟ್ ಮತ್ತೆ ಮುಂದುವರಿಯುತ್ತೆ.